ಅಮ್ಮ ಏನೋ ನೋಡ್ತಾ ಇದ್ದಾರೆ, ಅಜ್ಜಿ ತಾತ ಏನೋ ನೋಡ್ತಾ ಇದ್ದಾರೆ, ನಾವು ನೋಡ್ಬೇಕನ್ನೋ ಕ್ಯೂರಿಯಾಸಿಟಿ ಅವ್ರಿಗೆ ಹೊಟ್ಟೋಗುತ್ತೆ. ಮಕ್ಕಳಿಗೆ ಪ್ರಾಜೆಕ್ಟ್ ಕೊಡ್ತಾರಲ್ವಾ, ಆ ಕೊಡಲೇಬೇಕಾಗುತ್ತೆ, ಮಾಡಿದ್ರೆ ಒಳ್ಳೇದೇ, ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತೆ. ಇಲ್ಲ ಮೊಬೈಲ್ ಕೊಡಲೇಬಾರ್ದು ಅಂತಲ್ಲ, ಮಕ್ಕಳು ಬಂದ್ಬಿಟ್ಟು ನನ್ನ ಮಾತು ನೀನು ಕೇಳಿದ್ರೆ ನಿನ್ನ ಮಾತು ನಾನು ಕೇಳ್ತೀನಿ. ಸೊ ಅದೊಂದು ಹೇಳಬೇಕು. ಫೋನಿಂದ ಒಂದು ಸೂಸೈಡ್ ಥರ ಹೋಗಿದೆ ಅಂದರೆ, ಬಟ್ ಅವ್ರ ಪೇರೆಂಟ್ಸ್ ಎಷ್ಟು ನೆಗ್ಲಿಜೆನ್ಸಿ ಮಾಡಿದ್ದಾರೆ, ಮಕ್ಕಳ ಮೇಲೆ ಒಂದು ಇದ್ದಾರೆ ಅನ್ನೋದು ಒಂದು. ಏಜ್ ಲಿಮಿಟ್ ಮಾಡಬೇಕು, ರಿಸ್ಟ್ರಿಕ್ಟ್ ಮಾಡಬೇಕು. ಎಕ್ಸಾಮ್ ಹತ್ರದಲ್ಲಿದೆ, ಹಾಗಾಗಿ ಟಿವಿ ಮತ್ತೆ ಮೊಬೈಲ್ ಅನ್ನ 2 ಗಂಟೆಗಳ ಕಾಲ ಬ್ಯಾನ್ ಮಾಡಬೇಕು ಅನ್ನೋದು. ಸಂಜೆ ಹೊತ್ತು ಎಕ್ಸಾಮಿಗೆ ಚೆನ್ನಾಗಿ ಓದ್ಲಿ ಅಂತ ಏನು ಹೇಳಿ ಸ್ವಾಮಿ? ಅಲ್ಲ ಮೇಡಮ್, ಏನಾಗುತ್ತೆ ಅಂದರೆ ಎಲ್ಲ ಮಕ್ಳಿಗೂ ನಾವು ಇದು ಮಾಡ್ಬೋದು, ಮಕ್ಳು ಕೇಳಲ್ಲ, ಹೇಳಿದ ಮಾತು ಕೇಳಲ್ಲ ಮೇಡಮ್. ಊಟ ಮಾಡಲ್ಲ, ಇಲ್ಲ ಎಕ್ಸಾಮ್ ಓದ್ಕೊಳ್ಳಲ್ಲ, ಇದು ಅಂತ ಹೇಳ್ತಾರೆ, ಹಠ ಮಾಡ್ತಾರೆ. ಅದಕ್ಕೋಸ್ಕರ ಕೊಡಲೇಬೇಕಾಗುತ್ತೆ. ಒಂದು 15 ಮಿನಿಟ್ಸೋ ಇಲ್ಲಾಂದ್ರೆ ಏನಾನ ಪ್ರಾಜೆಕ್ಟ್ ಬಂದಿರುತ್ತೆ, ಅದು ಮಾಡಬೇಕು ಅಂತಾರೆ. ಆಗಲ್ಲ ಮೇಡಮ್, ಮಕ್ಕಳಿಗೆ ಪ್ರಾಜೆಕ್ಟ್ ಕೊಡ್ತಾರಲ್ವಾ, ಆ ಕೊಡಲೇಬೇಕಾಗುತ್ತಲ್ಲ ಮೇಡಮ್. ಮಾಡಿದ್ರೆ ಒಳ್ಳೇದೇ ಮೇಡಮ್, ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತೆ. ಆಯಿತಾ? ಈಗ ಅಲ್ಲಲ್ಲಿ ಮಕ್ಕಳಿಗೆಲ್ಲ ಆರೋಗ್ಯ ಕೆಟ್ಟೋಗಿ, ಇಬ್ಬರು ಮಕ್ಕಳು ಮೇಡಮ್. 5th ಒಬ್ಬ, 4th ಒಬ್ಬ, ಮಾರ್ಟಿನ್ ಲೂಥರ್. ಅದೇ ಕೇಳ್ತಾರೆ ಮೇಡಮ್, ಸ್ವಲ್ಪ ಹೊತ್ತು ಕೊಡ್ತೀವಿ, ಮಿಕ್ಕಿ ಟೈಮ್ ಎತ್ತಿಟ್ಟು ಕೇಳ್ತೀವಿ ಮೇಡಮ್. ಅದರಿಂದ ಮಾಡಿದ್ರೆ ಒಳ್ಳೇದೇ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಪೇರೆಂಟ್ಸ್ ಯೂಸ್ ಮಾಡಬಾರ್ದಂದ್ರೆ ಈಗೆಲ್ಲ ಮೊಬೈಲ್ ಅಲ್ಲ ಮೇಡಮ್, ಆನ್ಲೈನ್ ಪೇಮೆಂಟ್ ಮಾಡ್ತೀವಿ, ಅದೆಲ್ಲ ಮಾಡಬೇಕಾಗತ್ತಲ್ಲ. ಕೆಲಸದಲ್ಲಿ ಪರ್ಪಸ್ಗೆ ಬೇಕೇ ಬೇಕಾಗುತ್ತೆ, ಅದರಿಂದ ಬೇಕಾಗುತ್ತಲ್ಲ ಮೇಡಮ್. ಈಗೆಲ್ಲ ಇದು ಮಾಡಿದ್ದಾರೆ, ಕ್ಯಾಶ್ಲೆಸ್ ಮಾಡಿದ್ದಾರೆ, ಬ್ಯಾಂಕ್ ಹೋಗಂಗಿಲ್ಲ, ಎಲ್ಲ ಮೊಬೈಲಲ್ಲೇ ಪೇಮೆಂಟ್ಗಳು ಮಾಡಬೇಕಾಗುತ್ತೆ, ಬ್ಯಾಂಕ್ ಹೋಗೋಕ್ಕಾಗಲ್ಲ. ಸೊ ಅದರಿಂದ ನಮ್ಗೆ ಯೂಸ್ ಬೇಕೇ ಬೇಕು ಮೇಡಮ್. ಮೇಡಮ್, ನೀವು ಹೌಸ್ ವೈಫಾ? ಹೌದು ಮ್ಯಾಮ್. ಓಕೆ. ಸೊ ಮೊಬೈಲ್ ಅಡಿಕ್ಷನ್ ತುಂಬಾ ಇದೆ. ಇತ್ತೀಚೆಗೆ ಎಕ್ಸಾಮ್ ಮಕ್ಕಳಿಗೆ ಹತ್ರ ಬರ್ತಿದೆ. ಹೌದು. 7 ಗಂಟೆಯಿಂದ 9 ಗಂಟೆ ತನಕ ಪೇರೆಂಟ್ಸ್ಗೂ ಸಮೇತ ಟಿವಿ ಫೋನ್ ಬ್ಯಾನ್ ಮಾಡಬೇಕು, ಸ್ವಿಚ್ ಆಫ್ ಮಾಡ್ಬಿಡ್ಬೇಕು. ಏನು ಹೇಳ್ಬೋದು? ಖಂಡಿತ ಮಾಡಬೇಕು ಮ್ಯಾಮ್. ಯಾಕಂದರೆ ಎಕ್ಸಾಮು ಟೆಸ್ಟು ಆ ಟೈಮಲ್ಲಿ ಮಕ್ಕಳು ಕೇಳಲ್ಲ, ಬಟ್ ನಾವು ಫ್ರೀ ಕೊಡ್ತೀವಿ ಸ್ವಲ್ಪ. ಆದರೆ ಟೆಸ್ಟು ಎಕ್ಸಾಮ್ ಟೈಮಲ್ಲಿ ನಾವು ಹೇಳಿದ್ರೆ ಖಂಡಿತ ಕೇಳ್ತಾರೆ. ಯಾಕಂದರೆ ಬೇರೆ ಟೈಮಲ್ಲಿ ನಾವು ಸ್ವಲ್ಪ ಹೊತ್ತು ಫೋನ್ ಕೊಡ್ತೀವಿ ಅಂತ ಹೇಳೋದ್ರಿಂದ ಎಕ್ಸಾಮ್ ಟೈಮಲ್ಲಿ ಫೋನೇ ನೋಡಬಾರ್ದು ಅಂದರೆ ಮಕ್ಕಳು ಹೇಳಿದ ಮಾತು ಕೇಳ್ತಾರೆ. ಎಷ್ಟು ಈಗ ಮೊಬೈಲ್ ಅಡಿಕ್ಷನ್ ಬಗ್ಗೆ ಮಕ್ಕಳಿಗೆ ಯಾವ ರೀತಿ ಎಫೆಕ್ಟ್ ಆಗ್ತಿದೆ ಅನ್ಸುತ್ತೆ ನಿಮಗೆ? ಮೇನ್ ಕೆಲವೊಂದು ಮಕ್ಕಳು ಮಾತಾಡೋದಕ್ಕೆ ಕಲ್ತಿಲ್ಲ, ಇನ್ನೂ ಮೊಬೈಲ್ ನೋಡ್ಕೊಂಡು ಆ ಪ್ರಮಾಣ ಕೂಡ ಆಗಿದೆ. ಏನು ಇಲ್ಲ ಮೊಬೈಲ್ ಕೊಡಲೇಬಾರ್ದು ಅಂತಲ್ಲ, ಮಕ್ಕಳು ಬಂದುಬಿಟ್ಟು ನನ್ನ ಮಾತು ನೀನು ಕೇಳಿದ್ರೆ ನಿನ್ನ ಮಾತು ನಾನು ಕೇಳ್ತೀನಿ. ಸೊ ಅದೊಂದು ಹೇಳಬೇಕು. ಸೊ ನಾವು ಫ್ರೀ ಟೈಮಲ್ಲೂ ಅಥವಾ ನಮ್ಗೆ ಕೆಲಸ ಇರೋ ಟೈಮಲ್ಲಿ ಒಂದು 5 to 10 minutes ಟೈಮ್ ನೋಡಿಕೊಂಡು ಇಷ್ಟು ಟೈಮ್ಗೆ ಫೋನ್ ಇಟ್ಬಿಡಬೇಕು ಅಂದರೆ ಮಕ್ಕಳು ಕೇಳ್ತಾರೆ. ಹೌದು, ಇದ್ದಾರೆ. ಅಯಾನ್ ವಾ, ಇವನೇ ಕೇಳ್ತಾರೆ. ಸೊ ಅದರಿಂದ ನಾವು ಹೇಳಿದ ಮಾತು ಅವ್ರು ಕೇಳೋದ್ರಿಂದ ಅವ್ರು ಹೇಳಿದ ಮಾತು ನಾವು ಕೇಳ್ತೀವಿ. ಎಷ್ಟು ಮಿನಿಟ್ಸ್ ಮೊಬೈಲ್ ನೋಡ್ತೀಯಾ ಪರ್ ಡೇ? ಯಾವ ಟೈಮಿಗೆ ಕೊಡ್ತೀರಿ? ಇಲ್ಲ, ಈವ್ನಿಂಗ್ ಸ್ಕೂಲಿಂದ ಬಂದಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಕೊಡ್ತೀವಿ, ಆಮೇಲೆ ನಾರ್ಮಲ್ ಸ್ಟಡಿ ಟೈಮ್ ಸ್ಟಾರ್ಟ್ ಆಗತ್ತಲ್ವಾ. ಸೊ ನೀವು ನೋಡಿರ್ಬೋದು 3 ಹುಡುಗಿಯರು ಆತ್ಮಹತ್ಯೆ ಮಾಡ್ಕೊಂಡಿರೋದು. ಹೌದು. ಡ್ರಾಮಾ ನೋಡಿ ಅದಕ್ಕೆ ಅಡಿಕ್ಟ್ ಆಗಿ. ಹೌದು, ಅಷ್ಟು ಅದು ತುಂಬ ಓವರ್ ಆಯಿತು ಅಂತ ಅನಿಸುತ್ತೆ ಮ್ಯಾಮ್. ಯಾಕಂದರೆ ಅವ್ರ ಏಜ್ಗೆ ಫೋನಿಂದ ಒಂದು ಸೂಸೈಡ್ ಥರ ಹೋಗಿದೆ ಅಂದರೆ, ಬಟ್ ಅವ್ರ ಪೇರೆಂಟ್ಸ್ ಎಷ್ಟು ನೆಗ್ಲಿಜೆನ್ಸಿ ಮಾಡಿದ್ದಾರೆ, ಮಕ್ಕಳ ಮೇಲೆ ಒಂದು ಇದ್ದಾರೆ ಅನ್ನೋದು ಒಂದು. ಸೊ ನಾವು ಆ ಥರ ಇರೋಕ್ಕಾಗಲ್ಲ, ಎಲ್ಲ ಪೇರೆಂಟು ಒಂದೇ ಥರ ಇರಲ್ಲ. ಸೊ ನಾವು ಅಷ್ಟೇ, ಅದೇ ಒಂದು 5 to 10 minutes ಕೊಡ್ತೀವಿ. ನಾವು ಹೇಳೋದು ಅವ್ರು ಕೇಳಿದ್ರೆ ಅವ್ರು ಹೇಳೋದು ನಾವು ಕೇಳ್ತೀವಿ ಅಷ್ಟೇ. It is like parents should not use mobile from evening 7 p.m. to 9 p.m. Because exams are near to kids. What do you say about this? This is good actually. You should not use mobile, because if parent using means kids also be used to use that. Okay. So this How is good. challenging it is to make kids away from the phones? No, not challenging. If it is about to kids, then it is not that much challenge for parents, because parents can do anything and everything for child, no. Do you think nowadays kids are very much addicted to the phones? Yeah, it's very much. ಸಂಜೆ 7 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಮೊಬೈಲ್ ಫೋನ್ಸ್ನ ಬ್ಯಾನ್ ಮಾಡಬೇಕು ಪೇರೆಂಟ್ಸ್ಗೆ. ಎಕ್ಸಾಮ್ ಹತ್ರ ಆಗ್ತಿದೆ ಅಂತ ಏನು ಹೇಳ್ತೀವಿ? ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಮೊಬೈಲೇ ಕೊಡಬಾರ್ದು, ಯಾವಾಗೂ ಕೊಡಬಾರ್ದು. ನಾಟ್ ಓನ್ಲಿ 7 to 10 ಆರ್ ಸಮಥಿಂಗ್. ಏಜ್ ಲಿಮಿಟ್ ಮಾಡಬೇಕು, ರಿಸ್ಟ್ರಿಕ್ಟ್ ಮಾಡಬೇಕು, ಆ್ಯಂಡ್ ಪೇರೆಂಟಲ್ ಸೆಕ್ಯೂರಿಟಿ ಇಡಬೇಕು, ಚೈಲ್ಡ್ ಸೆಕ್ಯೂರಿಟಿ ಇಡಬೇಕು. ಏನೇನು ಯೂಸ್ ಮಾಡಬೇಕು, ಏನೇನು ಯೂಸ್ ಮಾಡಬಾರ್ದು, ಓನ್ಲಿ ಫಾರ್ ಇನ್ಫಾರ್ಮೇಟಿವ್ ಸ್ಟಡಿ ಪರ್ಪಸ್. ಮುಂಚೆ ಏನು ಆನ್ಲೈನ್ ಕ್ಲಾಸಸ್ಸು ಅದು ಇದು ತೊಗೊಳಕ್ಕಷ್ಟೇ ಯೂಸ್ ಮಾಡ್ತಾಯಿದ್ರು, ಅದಕ್ಕಷ್ಟೇ ಕೊಟ್ಟರೆ ಒಳ್ಳೆಯದು. ಅದರ್ ದೆನ್ ದಟ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಯೂಟ್ಯೂಬ್ ನೋಡಲಿಕ್ಕೆ ಅದನ್ನು ರಿಸ್ಟ್ರಿಕ್ಟ್ ಮಾಡಿದ್ರೆ ಒಳ್ಳೆಯದು. ಅದರಿಂದ ಅಡಿಕ್ಷನ್ ಜಾಸ್ತಿ ಆಗುತ್ತೆ.
ಸೊ ನೆಗೆಟಿವ್ಸೇ ಜಾಸ್ತಿ, ಪಾಸಿಟಿವ್ ತುಂಬ ಕಡಿಮೆ. 7 ಗಂಟೆಯಿಂದ 9 ಗಂಟೆ ತನಕ ಪೇರೆಂಟ್ಸ್ ಸ್ವಿಚ್ ಆಫ್ ಮಾಡಬೇಕು ಫೋನ್ನ ಅಂತ ಏನು ಹೇಳ್ತೀರಾ? ಪೇರೆಂಟ್ಸು ಸ್ವಿಚ್ ಆಫ್ ಮಾಡಬೇಕು. ಆಮೇಲೆ ಇನ್ನೊಂದೇನೆಂದರೆ ಮಕ್ಕಳಿಗೆ ಕೊಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಬಿಕಾಸ್ ಟೀನೇಜ್ ಆದಮೇಲೆ 18 ಇಯರ್ಸ್ ಆದಮೇಲೆ ದೇ ಆಲ್ರೆಡಿ ಗೆಟ್ ಫೋನ್ ಅಲ್ವಾ, ಅವರೇ ತೊಗೊಳ್ತಾರೆ, ಅವರೇ ದುಡ್ಡು ತೊಗೊತಾರೆ. ಆವಾಗ ಅಡಿಕ್ಷನ್ನೇ ಸಾಕು. ಇನ್ನೂ ಚಿಕ್ಕ ವಯಸ್ಸಿಂದ ಅಡಿಕ್ಷನ್ ಅನ್ನೆಸೆಸರಿ ಅನಿಸುತ್ತೆ. ಆ್ಯಂಡ್ ಇನ್ಫಾರ್ಮೇಟಿವ್ ಏನೂ ಸಿಕ್ಕಲ್ಲ. ಈಗ ನಾನು ಹೇಳೋದು, ಈ ಥರ ಬಿಡಿಸೋದು ಬದಲು ಸ್ಕೂಲಲ್ಲೇ ಅವರಿಗೆ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಕೊಟ್ಟರೆ ಅದರಿಂದ ಏನು ಯೂಸ್ ಆಗುತ್ತೆ ಆ ರೀತಿ ಅವ್ರು ಸ್ಕೂಲಲ್ಲೇ ಟ್ರೈನ್ ಮಾಡಿದ್ರೆ ಮನೇಲಿ ಅವ್ರಿಗೆ ಅಡಿಕ್ಷನ್ನು ಫ್ಯಾಂಟಸಿ ಬರಲ್ಲ. ಅಂದರೆ ಅಪ್ಪ ಅಮ್ಮ ಏನೋ ನೋಡ್ತಾ ಇದ್ದಾರೆ, ಅಜ್ಜಿ ತಾತ ಏನೋ ನೋಡ್ತಾ ಇದ್ದಾರೆ, ನಾವು ನೋಡಬೇಕನ್ನೋ ಕ್ಯೂರಿಯಾಸಿಟಿ ಅವ್ರಿಗೆ ಹೊಟ್ಟೋಗುತ್ತೆ. ಸೊ ಬೇಸಿಕ್ ಸ್ಕೂಲ್ ಮತ್ತು ಪೇರೆಂಟ್ಸ್ ತುಂಬ ಇದ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕು. ಇಲ್ಲ ಅಂದರೆ ತುಂಬ ಮಕ್ಕಳು ಸಾಯೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಗೌರ್ಮೆಂಟ್ ಕೂಡ ಸ್ವಲ್ಪ ಏನಾದರೂ ರಿಸ್ಟ್ರಿಕ್ಷನ್ಸ್ ತರಬೇಕು ಅಂತ ಅನಿಸುತ್ತೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.